ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಕೋಳಿ ಸಾಕಾಣಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೋಳಿ ಉದ್ಯಮ ಅನ್ನುವಂಥದ್ದು, ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಇವತ್ತು ದೊಡ್ಡದಾದಂತಹ ಒಂದು ಉದ್ಯಮವಾಗಿದೆ. ನಮ್ಮ ಒಂದು ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ತುಂಬ ಅನುಕೂಲವನ್ನು ಕೂಡ ಉಂಟು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಇವತ್ತು ಏನು ಈ ಜನಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗಿದೆಯೋ ಇವರ ಪೋಷಕಾಂಶದ ಬೇಡಿಕೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ, ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಕೋಳಿ ಸಾಕಾಣಿಕೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಇದು ಕೇವಲ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ಅಷ್ಟೇ ಅಲ್ಲದೆ ನಮ್ಮ ರೈತರಿಗೆ ಒಂದು ಆದಾಯದ ಪ್ರಮುಖವಾದಂತಹ ಮೂಲವೂ ಕೂಡ ಆಗಿದೆ ಮತ್ತು ಒಂದು ನಿಗದಿತವಾದಂತಹ ಆದಾಯವನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ತಂದುಕೊಡ್ಲಿಕ್ಕೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ವೈಜ್ಞಾನಿಕ ಕೋಳಿ ಸಾಕಾಣಿಕೆಯ ಬಗ್ಗೆ ನಾವು ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ OR ನಟರಾಜ್ ಅವರು. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಈ ಕೋಳಿ ಸಾಕಾಣಿಕೆಯ ಒಂದು ಪರಿಚಯವನ್ನು ಮಾಡಿಕೊಡಿ. ಈಗಾಗಲೇ ತಾವು ಹೇಳಿದಾಗೆ ಈ ಕೋಳಿ ಸಾಕಾಣಿಕೆ ಅಂದರೆ ಈ ಕುಕ್ಕಟ ಉದ್ಯಮ ಕೋಳಿ, ಬಾತುಕೋಳಿ, ಗೌಜುನಕ್ಕಿ, ಟರ್ಕಿ ಕೋಳಿ, ಈ ಉಷ್ಣ ಪಕ್ಷಿ, ಆಸ್ಟ್ರಿಚ್ ಅಂತ ನಾವೇನು ಹೇಳ್ತೀವಲ್ಲ, ಹಾಗೆ ಎಮು ಇತ್ಯಾದಿ ಎಲ್ಲದನ್ನು ಸೇರಿ ನಾವು ಕೋಳಿ ಉದ್ಯಮ ಅಂತ ಹೇಳ್ತೀವಿ. ಆದರೆ ಇವುಗಳಲ್ಲಿ 90ಕ್ಕಿಂತ ಹೆಚ್ಚು ಭಾಗ ಕೋಳಿನೇ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಈಗ ಇದ್ರ ಬಗ್ಗೆ ಹೇಳೋದಾದ್ರೆ 20ನೇ ಶತಮಾನದ ನಂತರ ಕೋಳಿ ಸಾಕಾಣಿಕೆ ಪ್ರಾರಂಭ ಆಯಿತು ಅಂತ ಹೇಳುತ್ತೆ ಒಂದು ಹಿಸ್ಟ್ರಿ ನಾವು ನೋಡಿದ್ರೆ. ಹಾಗೆ 1957ರಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿ ಇವತ್ತು ಈ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ. ದೇಶದ ಲಕ್ಷಾಂತರ ಜನರು ಇದರ ಉದ್ಯಮೆಯಲ್ಲಿ ಅವಲಂಬಿತರಾಗಿದ್ದಾರೆ. ಅದರಲ್ಲೂ ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ, ನೀವು ಹೇಳಿದ್ರೆ ಈಗ ನಮ್ಮ ಬೆಳವಣಿಗೆ ಪೋಷಕಾಂಶ ಬೇಕು ಅಂತ ಹೇಳಿ, ಹಾಗೆ ಹೆಚ್ಚು ನಂಬಿದ್ದಾರೆ. ಈ ಆಹಾರ ಭದ್ರತೆಯನ್ನು ಒದಗಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮತ್ತೆ ಇದಕ್ಕೆ ಒಂದು ಪ್ರಯೋಜನ ಈ ಕೋಳಿ ಉದ್ಯಮದಲ್ಲಿ ಅಂತ ಅಂದ್ರೆ ಕಡಿಮೆ ಜಾಗ, ನೀರು, ಕೃಷಿ ಯೋಗ್ಯವಲ್ಲದ ಭೂಮಿಯಲ್ಲೂ ಸಹ ಹೆಚ್ಚು ಜನರು ಈ ಉದ್ಯಮನ ತಗೋಬಹುದಾಗಿದೆ. ಮತ್ತೆ ಇನ್ನು ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಕೋಳಿ ಸಾಕಾಣಿಕೆ ಒಂದು ಉದ್ಯಮವಾಗಿ ಬೆಳೀತಾ ಇದೆ. ವಿಶ್ವಮಟ್ಟದ ಗುಣಮಟ್ಟ ಹೊಂದಿರುವಂಥ ತಳಿಗಳ ಲಭ್ಯ ನಮ್ಮಲ್ಲಿದೆ. ಉತ್ತಮ ನಿರ್ವಹಣಾ ವಿಧಾನಗಳಿದೆ ಮತ್ತು ಮಾರಾಟ ಸೌಕರ್ಯ ಇರೋದ್ರಿಂದ ಈ ಉದ್ಯಮ ದಿನೇ ದಿನೇ ಅಭಿವೃದ್ಧಿಗೊಳ್ತಾ ಹೋಗ್ತಾ ಇದೆ. ಮತ್ತು ಇನ್ನು ನಮ್ಮ ದೇಶ ಈ ಮೊಟ್ಟೆ ಉತ್ಪಾದನೆಯಲ್ಲಿ 3ನೇ ಸ್ಥಾನ ಮತ್ತು ಕೋಳಿ ಮಾಂಸ ಉತ್ಪಾದನೆಯಲ್ಲಿ 5ನೇ ಸ್ಥಾನ ಪಡೆದಿದೆ. ಉತ್ತಮ ಜಾತಿ ಕೋಳಿಗಳಿಂದ ಅಧಿಕ ಮೊಟ್ಟೆ ಮತ್ತು ಮಾಂಸನ ನಾವು ಪಡಿತಾ ಇದ್ದೀವಿ ಈ ದಿನ. ಮತ್ತು ಇನ್ನು ನಮ್ಮ ರಾಜ್ಯಕ್ಕೆ ಬಂದರೆ, ನಮ್ಮ ರಾಜ್ಯದಲ್ಲಿ ನೈಸರ್ಗಿಕ ಸಂಪತ್ತು, ಮಾನವ ಶಕ್ತಿ ಮತ್ತು ಅತ್ಯುತ್ತಮ ಗುಣಮಟ್ಟದ ಆಹಾರ, ಉತ್ತಮ ಕೋಳಿ ಮರಿಗಳ ಲಭ್ಯತೆ ಇರೋದರಿಂದ ಮತ್ತು ಹಾಗೆ ಔಷಧಿ ಮತ್ತು ತಾಂತ್ರಿಕ ಪರಿಣಿತರ ಲಭ್ಯತೆಯಿಂದ ಕೋಳಿ ಸಾಕಾಣಿಕೆಯಲ್ಲಿ ನಾವೂ ಸಹ ನಮ್ಮ ರಾಜ್ಯ ಗಣನೀಯ ಸಾಧನೆ ಕಂಡಿದೆ. ಮತ್ತು ನಮ್ಮ ರಾಜ್ಯ ಮಾಂಸ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಕೋಲಾರ ಜಿಲ್ಲೆಗಳು ಮಾಂಸದ ಕೋಳಿ ಸಾಕಾಣಿಕೆಯಲ್ಲಿ ಹೆಚ್ಚು ಪ್ರಖ್ಯಾತಿಯಾಗಿದ್ದರೆ, ಇನ್ನು ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು ಮತ್ತು ಕೊಪ್ಪಳ ಇವು ಮೊಟ್ಟೆ ಕೋಳಿ ಸಾಕಾಣಿಕೆಗೆ ಪ್ರಸಿದ್ಧಿಯಾಗಿದೆ. ಎಷ್ಟು ವಿಧದ ಕೋಳಿಗಳನ್ನು ಸಾಕಾಣಿಕೆಯನ್ನು ಮಾಡಬಹುದು ನೋಡಿ? ಪ್ರಮುಖವಾಗಿ ಮಾಂಸದ ಕೋಳಿ ಸಾಕಾಣಿಕೆ ಅಂದರೆ ನೀವು ಕೇಳಿರ್ಬೋದು, ಬ್ರಾಯ್ಲರ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಹಾಗೆ ಮೊಟ್ಟೆ ಕೋಳಿ ಸಾಕಾಣಿಕೆ ಲೇಯರ್ ಫಾರ್ಮಿಂಗ್ ಅಂತ ಹೇಳಿ. ಮತ್ತು ಇನ್ನು ಈ ನಾಟಿ ಕೋಳಿ ಸಾಕಾಣಿಕೆ ಅಥವಾ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಅಂತ ಹೇಳ್ತೀವಿ. ಅಂದರೆ ಇದನ್ನು ನಾವು ಸುಧಾರಿತ ಹಿತ್ತಲ ಕೋಳಿ ಸಾಕಾಣಿಕೆ ಅಂತಲೂ ಸಹ ನಾವು ಹೇಳ್ತೀವಿ. ಗಿರಿರಾಜ, ಸುಣ್ಣದಾರ ಇವನ್ನೆಲ್ಲ ನಾಟಿ ಕೋಳಿನ ಸಾಕಾಣಿಕೆ ಮಾಡೋದಾಗ ಹಾಗೆ ಈ 3 ವಿಧದಲ್ಲಿ ನಾವು ಕೋಳಿ ಸಾಕಾಣಿಕೆನ ಮಾಡ್ಬೋದು. ಇನ್ನು ವಾಣಿಜ್ಯ ಪ್ರಮಾಣದಲ್ಲಿ 2 ಉದ್ದೇಶಕ್ಕಾಗಿ ಅತಿ ಹೆಚ್ಚಾಗಿ ಕೋಳಿ ಸಾಕಾಣಿಕೆ ನಡೀತಾ ಇದೆ. ಒಂದು ಮಾಂಸಕ್ಕಾಗಿ,
ಅಂದ್ರೆ ಬ್ರಾಯ್ಲರ್ ಫಾರ್ಮಿಂಗ್, ಇದನ್ನ ಒಂದು ದಿನದ ಮರಿ ತಂದು 6 ವಾರದವರೆಗೂ ಸಾಕಾಣಿಕೆ ಮಾಡಿ ಮಾರುಕಟ್ಟೆ ಮಾಡ್ತಾರೆ. ಮತ್ತೆ ಇನ್ನು ಮೊಟ್ಟೆ ಕೋಳಿ ಸಾಕಾಣಿಕೆ ಲೇಯರ್ ಫಾರ್ಮಿಂಗ್ ಅಲ್ಲಿ ಒಂದು ದಿನದ ಮರಿ ತಂದು 72ನೇ ವಾರದವರೆಗೂ ಸಾಕಾಣಿಕೆ ಮಾಡಿ ಅದು 310ರಿಂದ 330 ಮೊಟ್ಟೆಗಳನ್ನು ಇಡುತ್ತೆ ಒಂದು ಕೋಳಿ ಈ ಅವಧಿನಲ್ಲಿ. ಈ ತರದ ಒಂದು ವಾಣಿಜ್ಯ ಕೋಳಿ ಉದ್ಯಮ ನಮ್ಮಲ್ಲಿ ನಡೀತಾ ಇದೆ. ಈ ಎಷ್ಟು ವಿಧವಾದಂತಹ ಕೋಳಿ ತಳಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ? ಈಗ ನೋಡಿ, ಕೋಳಿಗಳನ್ನು ನಾವು ಇವುಗಳ ಉತ್ಪಾದನಾ ಸಾಮರ್ಥ್ಯದ ಮೇಲೆ ಮತ್ತೆ ಮೊಟ್ಟೆ ತಳಿ, ಮಾಂಸದ ತಳಿ, ವಿವಿಧೋದ್ದೇಶ ತಳಿ ಅಂತ ನಾವು ವಿಂಗಡಿಸ್ಬೋದು. ಇನ್ನು ಈ ಮಾಂಸದ ತಳಿಗೆ ಬಂದರೆ ಈ ತಳಿಗಳು ನಾನು ಈಗಾಗಲೇ ಹೇಳಿದೆ ಕೇವಲ ಮಾಂಸ ಉತ್ಪಾದನೆಗೆ ಮಾತ್ರ ಸಾಕಣೆ ಮಾಡಲಾಗ್ತಾ ಇದೆ. ಮತ್ತು ಕೇವಲ 5ರಿಂದ 6 ವಾರಗಳಲ್ಲಿ ಅವು 3 kg 200 ಗ್ರಾಮಿಂದ 3 kg 800 ಗ್ರಾಮ್ ಅಷ್ಟು ಮೇವನ್ನು ತಿಂದು ಸರಿಸುಮಾರು 1 kg 800 ಗ್ರಾಮಿಂದ 2.2 kg ಅಷ್ಟು ದೇಹದ ತೂಕನ ಪಡಿತವೆ. ಸಾಮಾನ್ಯವಾಗಿ ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇರೋ ತಳಿಗಳು ಅಂದರೆ ಕಾಬ್ ಅಂತ ಇದೆ, ಅಬರ್ಡ್, ರಾಸ್, ಅನಾಕ್ ಮುಂತಾದವನ್ನು ನಾವು ನೋಡ್ಬೋದು. ಇನ್ನು ಮೊಟ್ಟೆ ಕೋಳಿ ತಳಿಗಳು ಅಂತ ಅಂದರೆ ಈ ಕೋಳಿಗಳು ಹೆಸರಿಗೆ ಹೇಳಿದ ಹಾಗೇನೆ ಅಧಿಕ ಮೊಟ್ಟೆ ಉತ್ಪಾದನಾ ಸಾಮರ್ಥ್ಯ ಹೊಂದಿದ್ದು ಕಡಿಮೆ ದೇಹ ತೂಕ ಹೊಂದಿರ್ತವೆ, ಬಾಡಿ weight ಕಡಿಮೆ ಇರುತ್ತೆ. ಈಗಿನ ಸುಧಾರಿತ ತಳಿಗಳು ಏನಪ್ಪ ಅಂತಂದರೆ ಇತ್ತೀಚಿನ ವರ್ಷಗಳಲ್ಲಿ 16ರಿಂದ 18ನೇ ವಾರದಲ್ಲಿ ಮೊಟ್ಟೆ ಇಡಲು ಪ್ರಾರಂಭ ಮಾಡಿ 72ನೇ ವಾರದವರೆಗೂ ಒಂದು 290ರಿಂದ 310 ಮೊಟ್ಟೆಗಳನ್ನು ನಾವು ಇವುಗಳಿಂದ ಪಡಿಬೋದು. ಈ ಕೋಳಿಗಳು 1 kg 800 ಗ್ರಾಮ್ನಷ್ಟು ಮೇವನ್ನು ತಿಂದು ಸುಮಾರು 12 ಮೊಟ್ಟೆಗಳನ್ನು ಕೊಡುವಂಥ ಸಾಮರ್ಥ್ಯಗಳನ್ನು ಹೊಂದಿರ್ತವೆ. ಮತ್ತೆ ನಮ್ಮ ದೇಶದಲ್ಲಿ ಈಗ ಪ್ರಚಲಿತವಾಗಿರುವಂಥ ಮೊಟ್ಟೆ ತಳಿಗಳು ಅಂದರೆ ಬ್ಯಾಬ್ಕಾಕ್, ಡಿಕಾಲ್ಬ್, ಐಲೈನ್, ಐಸೆಕ್ಸ್, ಬೊವಾನ್ಸ್ ಮುಂತಾದ ತಳಿಗಳನ್ನು ನಾವು ನೋಡ್ಬೋದು. ಮತ್ತು ಈ ಸುಧಾರಿತ ಇತ್ತಲ ಕೋಳಿ ತಳಿಗಳು ಅಂತಂದರೆ ಎಲ್ಲ ರೈತರಿಗೆಲ್ಲ ಗೊತ್ತೇ ಇದೆ, ಇದು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿರುವಂಥದ್ದು. ಈ ತಳಿಗಳಿಂದ ಉತ್ತಮ ಗುಣಮಟ್ಟದ ಮಾಂಸ ಮತ್ತು ಮೊಟ್ಟೆನ ಪಡಿಬೋದು. ಇವು ಒಳ್ಳೆ ಗಟ್ಟಿಮುಟ್ಟಾಗಿದ್ದು ಅಂದರೆ ಸ್ವರ್ಣಧಾರ ಮತ್ತು ಗಿರಿರಾಜ ಅಂತ ಏನು ಹೇಳ್ತೀವಿ. ಅಧಿಕ ರೋಗ ಪ್ರತಿರೋಧಕ ಶಕ್ತಿ ಹೊಂದಿರೋದ್ರಿಂದ ಈ ಪ್ರಭೇದ ಯಾವುದೇ ಪ್ರದೇಶದಾಗಲಾಗಲಿ ಹವಾಮಾನಕ್ಕಾಗಲಿ ಹೊಂದ್ಕೊಳ್ತವೆ. ಇವುಗಳನ್ನು ಮನೆ ಹಿತ್ತಲಲ್ಲಿ, ಬಯಲಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂತಹ ಸುಧಾರಿತ ಕೋಳಿಯ ತಳಿಗಳು ಯಾವ್ಯಾವಿದ್ದಾವೆ? ನಾನಾಗಲೇ ಹೇಳಿದಾಗೆ ಗಿರಿರಾಜ ಮತ್ತು ಸ್ವರ್ಣಧಾರ ಇದು ಕುಕ್ಕಟ ವಿಜ್ಞಾನ ವಿಭಾಗ, ಪಶುವೈದ್ಯಕೀಯ ಕಾಲೇಜು, ಹೆಬ್ಬಾಳ, ಬೆಂಗಳೂರು ಇವರು ಮಾಂಸಕ್ಕೆ ಮತ್ತು ಮೊಟ್ಟೆಗೆ ಅಭಿವೃದ್ಧಿಪಡಿಸಿದ್ದಾರೆ. ಮತ್ತು ಇನ್ನು ಗ್ರಾಮಶ್ರೀ, ಕೃಷ್ಣಪ್ರಿಯ ಮತ್ತು ಗ್ರಾಮಲಕ್ಷ್ಮಿ ಅಂತ ಹೇಳಿ ಕೇರಳ ಕೃಷಿ ವಿಶ್ವವಿದ್ಯಾಲಯದವರು ಹೊರಗಡೆ ತಂದಿದ್ದಾರೆ. ಮತ್ತು ವನರಾಜ, ಗ್ರಾಮಪ್ರಿಯ ಅಂತ ಹೇಳಿ ಕುಕ್ಕಡ ಯೋಜನಾ ನಿರ್ದೇಶನಾಲಯ, ರಾಜೇಂದ್ರ ನಗರ, ಹೈದರಾಬಾದ್, ಆಂಧ್ರ ಪ್ರದೇಶ ಇವರು ಹೊರಗಡೆ ತಂದಿದ್ದಾರೆ. ರಾಜಶ್ರೀ ಅಂತ ಹೇಳಿ ಕುಕ್ಕಟ ವಿಜ್ಞಾನ ವಿಭಾಗ, ಪಶುವೈದ್ಯಕೀಯ ಕಾಲೇಜು, ರಾಜೇಂದ್ರ ನಗರ, ಹೈದರಾಬಾದ್ ಇವರು ಹೊರಗಡೆ ತಂದಿದ್ದಾರೆ. ಮತ್ತು ನಮ್ಮ ರಾಜ್ಯದಲ್ಲೇ ಇರುವಂಥ ಕೇಂದ್ರೀಯ ಕುಕ್ಕಟ ಅಭಿವೃದ್ಧಿ ಸಂಸ್ಥೆ, ಹೆಸರುಘಟ್ಟ, ಬೆಂಗಳೂರು ಇವರು ಕಾವೇರಿ ಅನ್ನುವಂಥ ತಳಿನ ಹೊರಗಡೆ ತಂದಿದ್ದಾರೆ. ಇದು ಮಾಂಸ ಮತ್ತು ಮೊಟ್ಟೆಗೆ ಹೆಸರುವಾಸಿಯಾದಂಥ ತಳಿ. ಮತ್ತು ಇನ್ನು ತಮಿಳುನಾಡು ಪಶುವೈದ್ಯಕೀಯ ಮತ್ತು ಪಶು ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಚೆನ್ನೈ ಇವರು ನಂದನಂ ಅನ್ನೋಂಥ ತಳಿನ ಹೊರಗಡೆ ತಂದಿದ್ದಾರೆ. ಇವಿಷ್ಟು ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಸುಧಾರಿತ ಕೋಳಿಯ ತಳಿಗಳು. ತಾವಾಗಲೇ ಹೇಳಿದ್ರಿ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಈ ಸ್ವರ್ಣಧಾರ ಮತ್ತೆ ಗಿರಿರಾಜ ಅಂತ ಹೇಳಿ. ಈ ಸ್ವರ್ಣಧಾರ ಮತ್ತೆ ಗಿರಿರಾಜ ಮತ್ತು ಈ ದೇಸಿ ಕೋಳಿ ತಳಿಗಳು, ಇವುಗಳ ನಡುವಿನ ಹೋಲಿಕೆ ಮತ್ತೆ ವ್ಯತ್ಯಾಸಗಳು ಏನಿರುತ್ತೆ? ಈಗ ನೋಡಿ, ನಾಟಿ ಕೋಳಿ ಥರನೇ ಸಾಕೋದು ಗಿರಿರಾಜ ಮತ್ತು ಸ್ವರ್ಣಧಾರ ಅಂತ ಹೇಳ್ತೀವಿ. ಆ ಗಿರಿರಾಜ ಸ್ವರ್ಣಧಾರ ಕೊಡಬೇಕಾದ್ರೆ ನಾವು ರೈತರಿಗೆ ಏನು ಹೇಳ್ತೀವಿ, ಒಂದು 3ರಿಂದ 4 ವಾರ ಬೆಚ್ಚಗಿನಿರುವಂಥ ವಾತಾವರಣದಲ್ಲಿಟ್ಟು ನಂತರ ನಾಟಿ ಕೋಳಿ ಥರ ಹೊರಗಡೆ ಬಿಟ್ಟು ಸಾಕಬೇಕು ಅಂತ ಹೇಳ್ತೀವಿ. ಇಲ್ಲ ಅಂದರೆ ಸಾಕಾಣಿಕೆ ಕೇಂದ್ರದಲ್ಲಿ 3-4 ವಾರದ ಮರಿಗಳನ್ನು ತಂದು ಸಾಕಾಣಿಕೆ ಮಾಡಿ ಅಂತ ಹೇಳ್ತೀವಿ. ಇವುಗಳ ಒಂದು ಉತ್ಪಾದನಾ ಸಾಮರ್ಥ್ಯ ಅಂದರೆ ಗುಣಲಕ್ಷಣಗಳು ಹೇಳಬೇಕು ಅಂದರೆ ಈ ನಾಟಿ ಕೋಳಿ ಒಂದು 8 ವಾರದಲ್ಲಿ ಅಂದರೆ 2 ತಿಂಗಳಲ್ಲಿ 600ರಿಂದ 700 ಗ್ರಾಮ್ ಅಷ್ಟು ತೂಕ ಬಂದರೆ ಗಿರಿರಾಜ ಒಂದು 1600 ಗ್ರಾಮ್ನಷ್ಟು 1.6 kg ಅಷ್ಟು ಬರುತ್ತೆ. ಮತ್ತು ಸ್ವರ್ಣಧಾರ 1000ರಿಂದ 1100 ಗ್ರಾಮ್ ಅಷ್ಟು ಅಂದರೆ 1ರಿಂದ 1.1 kg ಅಷ್ಟು ತೂಕ ಬರುತ್ತೆ. ಮತ್ತು ಇನ್ನು ಮೊಟ್ಟೆ ಉತ್ಪಾದನೆ ಹೋಲಿಸೋದಾಯಿತು ಅಂತ ಅಂದರೆ ಒಂದು ವರ್ಷದಲ್ಲಿ ನಮ್ಮ ನಾಟಿ ಕೋಳಿ 60ರಿಂದ 70 ಮೊಟ್ಟೆ ಇಟ್ಟರೆ ಗಿರಿರಾಜ 140ರಿಂದ 50 ಮೊಟ್ಟೆನ ಇಡುತ್ತೆ. ಸ್ವರ್ಣಧಾರ 180ರಿಂದ 200 ಮೊಟ್ಟೆಗಳನ್ನು ಇಡ್ಬೋದು. ಮತ್ತು ಸರಾಸರಿ ಮೊಟ್ಟೆ ತೂಕನ ತಗೊಂಡ್ರೆ ನಮ್ಮ ನಾಟಿ ಕೋಳಿ ಮೊಟ್ಟೆಗಳು ಒಂದು 50 ಗ್ರಾಮ್ ಅಷ್ಟು ತೂಕ ಬರ್ಬೋದು, ಗಿರಿರಾಜ 60 ಗ್ರಾಮ್ನಷ್ಟು, ಸ್ವರ್ಣಧಾರ 50ರಿಂದ 60 ಗ್ರಾಮ್ನಷ್ಟು ತೂಕ ಬರ್ಬೋದು. ಇನ್ನು ವಯಸ್ಕ ತೂಕ ಅಂದರೆ ಕೋಳಿಗಳು ಬಲ್ತ ನಂತರ ಅವರ ತೂಕ ಅಂದರೆ ಹುಂಜ, ಈಗ ನಮ್ಮ ನಾಟಿ ಕೋಳಿ ಹುಂಜ ಏನಪ್ಪ ಅಂದರೆ 2ರಿಂದ 2.5 kg ತೂಕ ಬಂದರೆ ಅದೇ ಗಿರಿರಾಜ 5ರಿಂದ 6 kg ಅಷ್ಟು ತೂಕ ಬರುತ್ತೆ. ಮತ್ತು ಸ್ವರ್ಣಧಾರ 3.5ರಿಂದ 4.5 kg ಅಷ್ಟು ತೂಕ ಬರ್ಬೋದು. ಇನ್ನು ಹೆಣ್ಣು ಕೋಳಿ ಎಂಟೆ ಅಂತ ನಾವೇನು ಹೇಳ್ತೀವಲ್ಲ, ಇದು ದೇಸಿ ಕೋಳಿ
1.5 1/4 kg ಅಷ್ಟು ತೂಕ ಬಂದ್ರೆ ಗಿರಿರಾಜ 3.5 4 kg ಅಷ್ಟು ತೂಕ ಬರ್ಬೋದು. ಮತ್ತೆ ಸ್ವರ್ಣದಾರ 2.5 3 kg ಅಷ್ಟು ತೂಕ ಬರ್ಬೋದು. ಈ ಕೋಳಿಗಳನ್ನ ಸಾಕಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಕೋಳಿಗಳ ವಸತಿ ಮತ್ತೆ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ? ಈಗ ನೋಡಿ, ನಾವು ನೆಮ್ಮದಿಯಾಗಿರ್ಬೇಕಾದ್ರೆ ಜೀವನ ಸಾಗಿಸಲು ಬೆಚ್ಚನಾಗಿರೋವಂಥ ಮನೆ ಅವಶ್ಯಕತೆ ಇರುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಅದೇ ಥರ ಕೋಳಿಗಳಿಗೂ ಸಹ ವೈಜ್ಞಾನಿಕವಾಗಿ ನಿರ್ಮಿಸಿರುವಂಥ ವಸತಿ ಅವಶ್ಯಕತೆ ಇರುತ್ತೆ. ಜೊತೆಗೆ ಕೋಳಿ ಸಾಕಾಣಿಕೆಯಲ್ಲಿ ವಸತಿ ಮತ್ತು ಕೋಳಿ ಮನೆಯ ನಿರ್ಮಾಣ ಈ ಲಾಭನ ನಿರ್ಧರಿಸುತ್ತೆ. ಹಾಗಾಗಿ ಇದು ಅತ್ಯಂತ ಪ್ರಮುಖ ಅಂಶನೇ ಅಂತಲೇ ಹೇಳ್ಬೋದು. ಸಣ್ಣ ಪ್ರಮಾಣದಲ್ಲಿ ನಾಟಿ ಕೋಳಿ ಸಾಕುವಂಥವ್ರು ಅಥವಾ ಈ ಗಿರಿರಾಜ ಸ್ವರ್ಣದಾರ ಸಾಕುವಂಥವ್ರು ಕಡಿಮೆ ಖರ್ಚಿನಲ್ಲಿ ಇಲ್ಲೇ ಇರುವಂಥ ಜಾಗ, ಕೊಟ್ಟಿಗೆ ಒಂದು ಭಾಗ ಅಥವಾ ಚಿಕ್ಕ ರೂಪದ ಶೆಡ್ಗಳನ್ನು ಮಾಡ್ಕೊತಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಣಿಜ್ಯ ರೂಪದಲ್ಲಿ ನಾವು ಸಾಕೋದಾಯಿತು ಅಂತಂದರೆ ರೈತರು ಹೆಚ್ಚು ಹಣ ವ್ಯಯ ಮಾಡಿ ಆಧುನಿಕ ವಸತಿನ ನಾವು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ವೈಜ್ಞಾನಿಕ ಆಧಾರದ ಮೇಲೆ ಸರಾಗವಾದ ಗಾಳಿ ಬೆಳಕು ಆಶ್ರಯ ನೀಡುವಂಥ ಮನೆಗಳನ್ನು ಸ್ಥಳೀಯವಾಗಿ ದೊರೆಯುವಂಥ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ನಾವು ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಮನೆ ನಿರ್ಮಾಣ ಮಾಡಬೇಕಾದ್ರೆ ಆದಷ್ಟು ನಾವು ಪಶುವೈದ್ಯರ ಅಥವಾ ಕುಕ್ಕಟ ತಜ್ಞರ ಸಲಹೆಯನ್ನು ಪಡೆಯೋದು ಅತಿ ಮುಖ್ಯವಾದ್ದು. ಯಾಕೆಂದರೆ ಮನೆಯ ಅಳತೆ ಮತ್ತು ಬಯಸುವಂಥ ಕೋಳಿಗಳ ಸಂಖ್ಯೆನ ಅವಲಂಬಿಸಿರುತ್ತೆ. ಹಾಗಾಗಿ ನಾವು ನೋಡ್ಕೊಂಡು ಮನೇನ ಒಂದು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಈ ಕೋಳಿ ಸಾಕಾಣಿಕೆಯಲ್ಲಿ ಯಾವ್ಯಾವ ಪದ್ಧತಿಗಳು ಲಭ್ಯ ಇದ್ದಾವೆ? ಈಗ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ವಾಣಿಜ್ಯವಾಗಿ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮತ್ತು ಲೇಯರ್ ಕೋಳಿ ಸಾಕಾಣಿಕೆ ಅಂತ ಹೇಳಿದೆ. ಈ ಮೊದಲನೇದಾಗಿ ದಪ್ಪ ಸತ್ಯ ವಿಧಾನ ಅಂತ ಹೇಳ್ತೀವಿ, ಅಂದರೆ ಡೀಪ್ ಲಿಟರ್ ಸಿಸ್ಟಮ್. ಸುಲಭ ಹೇಳೋದು ಅಂತ ಅಂದರೆ ನೆಲದ ಮೇಲೆ ಸಾಕುವಂಥ ಪದ್ಧತಿ. ಸಾಮಾನ್ಯವಾಗಿ ನಾಟಿ ಕೋಳಿಗಳಿಗೆ ಈ ಪದ್ಧತಿ ಅತಿ ಹೆಚ್ಚು ಸೂಕ್ತ. ಮತ್ತು ಈ ಪದ್ಧತಿಯಲ್ಲಿ ಸಾಕುವಂಥ ಮನೆಯಲ್ಲಿ ಸುಮಾರು 3-4 ಇಂಚು ನಾವು ದಪ್ಪ ಭತ್ತದ ಒಟ್ಟು, ಮರದ ಒಟ್ಟು, ಪುಡಿ ಮಾಡಿದ ಮೆಕ್ಕೆಜೋಳದ ಹಿಟ್ಟು ಈ ಥರದನ್ನು ಹಾಸಿಗೆ ರೂಪದಲ್ಲಿ ಹಾಕ್ಬಿಟ್ಟು ನಾವು ಇದರಲ್ಲಿ ಕೋಳಿಗಳನ್ನು ಬಿಡ್ತೀವಿ. ಈ ಪದ್ಧತಿನಲ್ಲೇ ನಾವು ಮಾಂಸದ ಕೋಳಿನೂ ಸಹ ಸಾಕಾಣಿಕೆ ಮಾಡ್ತೀವಿ. ಮತ್ತೆ ಇನ್ನೊಂದು ವಿಧಾನ ಅಂದರೆ ಪಂಜರದ ಪದ್ಧತಿ ಅಥವಾ ಕೇಜ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಈ ಪದ್ಧತಿನಲ್ಲಿ ಕೋಳಿಗಳನ್ನು ಪಂಜರದಲ್ಲಿಟ್ಟು ಸಾಕಾಣಿಕೆ ಮಾಡೋದು. ಈ ಪದ್ಧತಿಯಲ್ಲಿ ಮೊಟ್ಟೆ ಕೋಳಿಗಳನ್ನು ನಾವು ಸಾಕಾಣಿಕೆ ಮಾಡ್ತೀವಿ. ಯೂಶಲಿ ಬೆಳೆಯೋ ಹಂತದಲ್ಲಿ ಮೊಟ್ಟೆ ಕೋಳಿಗಳನ್ನು 8ರಿಂದ 18 ವಾರದಲ್ಲಿರುವಂಥ ಸಮಯದಲ್ಲಿ ಪ್ರತಿ ಕೋಳಿಗೆ 45 ಚದುರ ಅಂಗುಲ ಜಾಗನ ಸ್ಥಳಾವಕಾಶನ ಕೊಡ್ತೀವಿ. ಅದೇ ಮೊಟ್ಟೆ ಇಡುವಂಥ ಹಂತದಲ್ಲಿ 18ರಿಂದ 72 ವಾರ ವಯಸ್ಸಿನಲ್ಲಿ ಪ್ರತಿ ಕೋಳಿಗೆ 70 ಚದರ ಅಂಗುಲದಷ್ಟು ಸ್ಥಳಾವಕಾಶ ಪಂಜರದಲ್ಲಿ ಕಲಿಸ್ಬೇಕಾಗುತ್ತೆ. ಸುಲಭವಾಗಿ ಹೇಳಬೇಕು ಅಂದರೆ 15 ಅಂಗುಲ ಅಗಲ 15 ಅಂಗುಲ ಉದ್ದದ ಪಂಜರದಲ್ಲಿ ಒಂದು 4 ಕೋಳಿಗಳನ್ನು ನಾವು ಸಾಕಾಣಿಕೆ ಮಾಡ್ಬೋದು. ಈ ಕೋಳಿ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಎಂತಹ ಸೂಕ್ತವಾದಂತಹ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಬೇಕು? ಇದು ತುಂಬ ಮುಖ್ಯವಾದ್ದು. ಇಲ್ಲಿ ಕೋಳಿ ಸಾಕಾಣಿಕೆ ಮಾಡಲು ನಾವು ಸ್ಥಳನ ಆಯ್ಕೆ ಮಾಡ್ಕೊಳ್ಳೋದು ಅತಿ ಮುಖ್ಯವಾದ್ದು. ಆದಷ್ಟು ಈ ಎತ್ತರದ ಪ್ರದೇಶದಲ್ಲಿ, ಅಂದರೆ ಎತ್ತರ ಅಂತ ಅಂದರೆ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಮಾಡಬೇಕು ಅಂತಲ್ಲ, ಸ್ವಲ್ಪ ನಮ್ಮಲ್ಲಿ ಇರುವಂಥ ಜಾಗದಲ್ಲಿ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಮಳೆ ಮತ್ತು ಜೋಗು ನೀರು ಬಸ್ದು ಹೋಗುವಂತ ಇರುವಂಥ ಜಾಗನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಉತ್ತಮ ಗಾಳಿ ಮತ್ತು ಬೆಳಕು ಬರುವಾಗಿರ್ಬೇಕು. ಅದಕ್ಕೆ ನಾವು ಹೇಳ್ತೀವಿ ಕೋಳಿ ಶೆಡ್ಡಿನ ಉದ್ದನೆ ಭಾಗ ಪೂರ್ವ ಪಶ್ಚಿಮ ದಿಕ್ಕಲ್ಲಿರಬೇಕು ಅಂತ ಹೇಳಿ. ಮತ್ತೆ ನೀರು ಮತ್ತು ವಿದ್ಯುತ್ ಶಕ್ತಿ ಸೌಲಭ್ಯ ಹೊಂದಿರಬೇಕು. ಮತ್ತೆ ರಸ್ತೆ ಸಂಪರ್ಕ ಹೊಂದಿರಬೇಕು. ಏನಕ್ಕಪ್ಪ ಅಂದರೆ ಮೇವು ಮತ್ತು ಕೋಳಿಗಳನ್ನು ಸುಲಭವಾಗಿ ಸಾಗಿಸೋ ರೀತಿ ಇರಬೇಕಾಗುತ್ತೆ. ಈ ಹಿತ್ತಲಲ್ಲಿ ಕೋಳಿಗಳನ್ನ ಸಾಕಾಣಿಕೆ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಬೇಕು? ಈಗ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ, ಮನೆ ಹಿಂಭಾಗದಲ್ಲಿ ಕೋಳಿ ಸಾಕಾಣಿಕೆ ಅಂತ ಹೇಳ್ತೀವಿ. ಇದನ್ನ ಇಂಗ್ಲಿಷಲ್ಲಿ ನಾವು ಫ್ರೀ ರೇಂಜ್ ಸಿಸ್ಟಮ್ ಆಫ್ ರೇರಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಕೋಳಿಗಳನ್ನು ನೆಲದ ಮೇಲೆ ಬಿಟ್ಟು ಸಾಕಲಾಗುತ್ತೆ. ಯಾವುದೇ ರೀತಿಯ ಬಂಧನ ಅಥವಾ ನಿಗ್ರಹಕ್ಕೆ ಕೋಳಿಗಳು ಒಳಗಾಗೋದಿಲ್ಲ. ಮತ್ತು ಮುಕ್ತವಾಗಿ ಅಗಲವಾದ ವ್ಯಾಪ್ತಿಯಲ್ಲಿ ಓಡಾಡ್ಕೊಂಡು ಮೇವು ತಿನ್ಕೊಂಡು ಬಿಸಿಲು ಮತ್ತು ಮಳೆಗಾಳಿಯಿಂದ ರಕ್ಷಿಸೋಕ್ಕೋಸ್ಕರ ಒಂದು ಕಚ್ಚಾ ಮನೆನ ನಿರ್ಮಾಣ ಮಾಡಿರ್ತಾರೆ, ಒಂದು ಶೆಡ್ ಥರ. ಈ ಮೊಟ್ಟೆ ಆಕಳು ಮರಿಗಳಿಗೆ ಕಾವು ಕೊಡಲು ಪೊದೆ ರೀತಿ ಮತ್ತು ಅಥವಾ ಬುಟ್ಟಿಗಳನ್ನು ಇಟ್ಟು ಇದು ಮಾಡ್ತಾರೆ. ಇಲ್ಲಿ ರಾತ್ರಿ ಹೊತ್ತು ಕೋಳಿಗಳನ್ನು ಮನೆಯೊಳಗೆ ಇಡೋದಕ್ಕೆ ಬಿಟ್ಟು ಹಗಲು ಹೊತ್ತಲ್ಲಿ ಹೊರಗಡೆ ಮೇಯಕ್ಕೆ ಬಿಡ್ತಾರೆ. ಆಮೇಲೆ ಬೆಳಗಿನ ಹೊತ್ತಿನಲ್ಲಿ ಸ್ವಲ್ಪ ಮೇವನ್ನು ಇವಕ್ಕೆ ಕೊಡ್ತಾ ಹೋಗ್ಬೇಕಾಗುತ್ತೆ. ಇತ್ತೀಚೆಗೆ ಈ ಗುತ್ತಿಗೆ ಆಧಾರದಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಪದ್ಧತಿಯು ಕೂಡ ಚಾಲ್ತಿಯಲ್ಲಿದೆ. ಇದ್ರ ಬಗ್ಗೆ ಒಂದಷ್ಟು ಹೌದೌದು. ನೋಡಿ, ಅನೇಕ ವರ್ಷಗಳಿಂದ ಕೃಷಿ ನಮ್ಮ ಆದಾಯ ಮೂಲವನ್ನು ನಂಬ್ಕೊಂಡು ಬಂದಿದ್ದಾರೆ ರೈತರು. ಇಂದು ಅನೇಕ ಸಮಸ್ಯೆಗಳನ್ನು ಈ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಎದುರಿಸ್ತಾ ಇರೋದು ನಾವು ನೋಡ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ರೈತರು ಮಿಶ್ರ ಬೇಸಾಯ, ಸಮಗ್ರ ಬೇಸಾಯ ಪದ್ಧತಿಗಳನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಆರ್ಥಿಕ ದಾಸ್ಯದಿಂದ ಇದು ಅವ್ರನ್ನ ಮುಕ್ತ ಮಾಡ್ತಾ ಇದೆ ಅಂತ ಹೇಳಿ ಹೇಳ್ಬೋದು, ಮುಕ್ತಿ ಕೊಡ್ತಾ ಇದೆ ಅಂತ ಹೇಳಿ. ಇದಕ್ಕೆ ಪೂರಕವಾಗಿ ನಿಶ್ಚಿತ ಮಾರುಕಟ್ಟೆ ಮತ್ತು ಆದಾಯ ತಂದು ಕೊಡುವಂಥ ಪಶುಪಾಲನೆ ಚಟುವಟಿಕೆ ಆದ ಇದು ಒಂದು ಏನಪ್ಪಾ ಅಂತಂದ್ರೆ ಗುತ್ತಿಗೆ ಆಧಾರದಲ್ಲಿ ಕೋಳಿ ಸಾಕಾಣಿಕೆಯನ್ನ ಕೆಲವರು ಅಳವಡಿಸ್ಕೊಂಡು ಆರ್ಥಿಕ
ಪ್ರಗತಿನ ಕಾಣ್ತಾ ಇರೋದನ್ನು ನಾವು ನೋಡ್ತಾ ಇರ್ಬೋದು. ಇಂಥ ಗುತ್ತಿಗೆ ಆಧಾರದ ವ್ಯವಸ್ಥೆಯಲ್ಲಿ ಉದ್ದಿಮೆದಾರರೇ ಈ ಆವರ್ತಕ ವೆಚ್ಚಗಳು, ಅಂದ್ರೆ ಆವರ್ತಕ ವೆಚ್ಚಗಳು ಯಾವುವು ಅಂತಂದ್ರೆ ಕೋಳಿ ಮರಿ, ಆಹಾರ, ಮತ್ತೆ ಔಷಧಿ, ಪಶುವೈದ್ಯರ ಸಲಹೆ ವೆಚ್ಚಗಳನ್ನು ಭರಿಸ್ತಾರೆ. ಇನ್ನು ರೈತರು ನೀರು, ವಿದ್ಯುತ್, ಕೂಲಿ ಮತ್ತೆ ಮತ್ತಿತರ ವೆಚ್ಚಗಳನ್ನು ನೋಡ್ಕೋಬೇಕಾಗತ್ತೆ. ಹೌದು, ಮನೆ, ಇದನ್ನೆಲ್ಲ. ಮತ್ತೆ ಮಾಂಸದ ಕೋಳಿ ಸಾಕಾಣಿಕೆನಲ್ಲಿ ಹೇಳ್ಬೇಕು ಅಂದ್ರೆ ಕೇವಲ 38-40 ದಿನಗಳ ಕಾಲ ಆಗಿರೋದ್ರಿಂದ 40ನೇ ದಿನ ಉದ್ದಿಮೆದಾರರು ಏನ್ ಮಾಡ್ತಾರೆ, ಈ ಕೋಳಿಗಳನ್ನ ಉದ್ದಿಮೆದಾರರ ನಿಗದಿತ ದರದಲ್ಲಿ ಕೊಂಡೊಯ್ತಾರೆ. ಈ ವ್ಯವಸ್ಥೆಯಿಂದ ಮಾರುಕಟ್ಟೆ ದರದಿಂದ ಏರ್ಪೇರುಗಳಿಂದ ಏನಪ್ಪಾ ಅಂದ್ರೆ ಕೋಳಿ ಸಾಕಾಣಿಕೆಗಳು ರಕ್ಷಿಸಲ್ಪಡ್ತಾರೆ ಅಂತ ಹೇಳ್ಬೋದು. ಇದರಿಂದ ಪ್ರತಿ ಬ್ಯಾಚ್ಗೆ ನಿರ್ದಿಷ್ಟ ಲಾಭನ ಪಡಿಬಹುದು. ಉದಾಹರಣೆಗೆ ಅಂತ ಅಂದ್ರೆ ಅವರು ಲಾಭ ಕೊಡ್ಬೇಕಾದ್ರೆ ಮರಿಗಳ ಸಂಖ್ಯೆ, ಮರಿಗಳ ಪ್ರಮಾಣ, ಮರಿಗಳು ಎಷ್ಟು ಮರಣ ಹೊಂದಿದ್ದಾವೆ, ಎಷ್ಟು ಮೇವು ತಿಂದಿದೆ, ಎಷ್ಟು ತೂಕ ಬಂದಿದೆ, ಇದನ್ನ ನೋಡ್ಕೊಂಡು ಪ್ರತಿ ಕೆಜಿಗೆ ಸಿಗೋವಂಥ ಬೆಲೆ ಈಗ ಒಂದು 4 ರೂಪಾಯಿ ಇರ್ಬೋದು, 5 ರೂಪಾಯಿ ಇರ್ಬೋದು, ಈ ಥರ ನಿಗದಿ ಮಾಡ್ತಾ ಹೋಗ್ತಾ ಇರ್ತಾರೆ. ಕೋಳಿ ಸಾಕಾಣಿಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಕೋಳಿಗಳಿಗೆ ಸಮತೋಲಿತವಾದಂತಹ ಆಹಾರವನ್ನ ನೀಡುವಂಥದ್ದು ಹೇಗೆ? ಖರ್ಚನ್ನೇ ಹೇಳ್ಬೇಕು ಅಂದ್ರೆ ಯಾವುದೇ ಪಶುಸಂಗೋಪನೆಯಲ್ಲಾಗಲಿ, ಅದರಲ್ಲೂ ಕೋಳಿ ಆಹಾರದ ಖರ್ಚು 65% ಖರ್ಚು ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಥರದ ಸಮತೋಲನ ಆಹಾರ ಕೊಡೋದು ಅತಿ ಮುಖ್ಯವಾದ್ದು. ಈ ಥರ ಸಮತೋಲನ ಆಹಾರನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ರೆ ನಾವು ಆಹಾರ ಉತ್ಪಾದನೆ ಮಾಡುವಂಥ ಘಟಕನ ಹೊಂದ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಒಳ್ಳೊಳ್ಳೆ ಪ್ರತಿಷ್ಠಿತ ಕಂಪನಿಗಳಿಂದ ಆಹಾರನ ನಾವು ಕೊಂಡು ಅದಕ್ಕೆ ಕೋಳಿಗಳಿಗೆ ಹಾಕಬೇಕಾಗುತ್ತೆ. ನಾವು ಕೋಳಿ ಆಹಾರ ಮಿಶ್ರಣ ಮಾಡಬೇಕಾದ್ರೆ ಯಾವ್ಯಾವ ಪದಾರ್ಥಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಅಂದರೆ ಶಕ್ತಿದಾಯಕ ಪದಾರ್ಥಗಳು, ಅಂದರೆ ಎನರ್ಜಿ ಕೊಡುವಂಥ ಪದಾರ್ಥಗಳು. ಉದಾಹರಣೆಗೆ ದವಸ ಧಾನ್ಯಗಳಿರ್ಬೋದು, ಮೆಕ್ಕೆಜೋಳ, ಸಜ್ಜೆ, ಅಕ್ಕಿ, ನುಚ್ಚು, ರಾಗಿ, ಈ ಥರ. ಮತ್ತು ಕೃಷಿ ಕೈಗಾರಿಕೆ ಉಪ ಉತ್ಪನ್ನಗಳು, ಅಕ್ಕಿ ತೋಡು, ಎಣ್ಣೆ ತೆಗೆದ ಅಕ್ಕಿ ತೋಡು, ಡಿಆಯಿಲ್ಡ್ ರೈಸ್ ಬ್ರಾನ್ ಅಂತ ಏನು ಹೇಳ್ತೀವಿ ಆ ಥರ. ಸಾರಜನಕ ಪದಾರ್ಥಗಳು, ಪ್ರೋಟೀನ್ ಸೋರ್ಸ್ ಇರುವಂಥದ್ದು, ಅದರಲ್ಲಿ ಪ್ರಾಣಿಜನ್ಯ ಅಂತ ಇರುತ್ತೆ, ಅನಿಮಲ್, ಇದು ಒಣಮೀನು, ಮೀನಿನ ಪುಡಿ, ಮಾಂಸದ ಪುಡಿ, ರೇಷ್ಮೆ ಗೂಡಿನ ಪುಡಿ, ಈ ಥರ ಅಂತೇಳಿ. ಆಮೇಲೆ ಸಸ್ಯಜನ್ಯ ಮೂಲಗಳು, ಶೇಂಗಾ ಹಿಂಡಿ, ಸೋಯಾ ಹಿಂಡಿ, ಸಾರ ತೆಗೆದ ಸೂರ್ಯಕಾಂತಿ ಹಿಂಡಿ ಅಂತ ಹೇಳ್ತೀವಿ, ಅಂದರೆ ಡಿಆಯಿಲ್ಡ್ ಸನ್ಫ್ಲವರ್ ಕೇಕ್ ಅಂತ ಹೇಳಿ, ಇತ್ಯಾದಿ. ಆಮೇಲೆ ಖನಿಜಾಂಶದ ಪದಾರ್ಥಗಳನ್ನು ಅದಕ್ಕೆ ಸೇರಿಸ್ಬೇಕಾಗುತ್ತೆ, ಮತ್ತೆ ಜೀವಸತ್ವಗಳನ್ನು ಸೇರಿಸ್ಬೇಕಾಗುತ್ತೆ, ಮತ್ತು ಆಹಾರ ಸೇರ್ಪುಗಳು, ಫೀಡ್ ಅಡಟಿವ್ಸ್ ಅಂತ ಹೇಳ್ತೀವಿ ನಾವು. ಈ ದವಸ ಧಾನ್ಯಗಳಲ್ಲಿ ಸಿಗ್ದಲೇ ಇರೋವಂಥದ್ದನ್ನು ನಾವು ಸೇರಿಸಿ ಕೊಡಬೇಕಾಗುತ್ತೆ. ಅಂದರೆ ಈ ಕಾಕ್ಸಿಡಿಯಾ ನಿರೋಧಕಗಳಿರ್ಬೋದು, ಮತ್ತು ಆಂಟಿಬಯೋಟಿಕ್ಸ್ಗಳಿರ್ಬೋದು, ಈ ಥರದನ್ನು ಕೊಟ್ಟು ಬೆಳವಣಿಗೆ ಪ್ರಚೋದಕಗಳು, ಅಮೈನೋ ಆಮ್ಲಗಳನ್ನು ಕೊಟ್ಟು ನಾವು ಕೊನೆಯದಾಗಿ ಸಮತೋಲನ ಆಹಾರನ ಮಾಡಬೇಕಾಗುತ್ತೆ. ಇವನ್ನೆಲ್ಲ ಪುಡಿ ಮಾಡಿ ಬೇರೆ ಬೇರೆ ವಯಸ್ಸಿನ ಕೋಳಿಗಳಿಗೆ ವಿವಿಧ ಪೋಷಕಾಂಶಗಳ ಆಹಾರ ಅವಶ್ಯಕತೆ ಇರುತ್ತೆ. ಇದನ್ನೆಲ್ಲ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಅಂದರೆ ಭಾರತಿಕ ಮಾನಕ ಸಂಸ್ಥೆ ಅನೇಕಾರು ಸಂಶೋಧನೆಗಳನ್ನು ನಿಗದಿಪಡಿಸಿರುತ್ತೆ. ಅದನ್ನು ನಾವು ಆಧಾರವಾಗಿ ಇಟ್ಕೊಂಡು ನಾವು ಆಹಾರನ ತಯಾರು ಮಾಡಿ ಕೋಳಿಗಳಿಗೆ ಕೊಡಬೇಕಾಗುತ್ತೆ. ಈ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಪ್ರಾರಂಭ ಆಗುವಂಥದ್ದು ಮರಿಗಳನ್ನು ತರುವ ಮೂಲಕ. ಈ ಮರಿಗಳ ಪಾಲನೆಯನ್ನು ಹೇಗೆ ಮಾಡಬೇಕು? ಅಲ್ಲ, ಈಗ ನೋಡಿ, ಮರಿಗಳು ಅಂತ ಅಂದರೆ ಕೋಳಿ ಮರಿಗಳು, ಅದು ಮಾಂಸದ ಕೋಳಿ, ಬ್ರಾಯ್ಲರ್ ಕೋಳಿ ಮರಿಗಳಿರ್ಬೋದು, ಮೊಟ್ಟೆ ಕೋಳಿ ಮರಿಗಳಿರ್ಬೋದು, ಮತ್ತು ಪೇರೆಂಟ್ ಸ್ಟಾಕ್ ಅಂತ ಹೇಳ್ತೀವಿ ಆ ಮರಿಗಳಿರ್ಬೋದು. ಎಲ್ಲ ಮರಿಗಳೇ. ಅದು ಕೋಳಿ ಮರಿಗಳಲ್ಲಿ ಯಾವುದೋ ಮ್ಯಾನೇಜ್ಮೆಂಟ್ ವೇರಿ ಆಗೋದಿಲ್ಲ. ಅವಕ್ಕೆ ಕಾವು ಕೊಡೋದು ಅತಿ ಮುಖ್ಯವಾದ ಮರಿಗಳಿಗೆ. ಇದು ಕೋಳಿ ಮರಿಗಳು ಈಗ ತಾವು ನೋಡಿರ್ಬೋದು, ನಾಟಿ ಕೋಳಿ ಮರಿಗಳು ಮಾಡಿದ ನಂತರ ತಮ್ಮ ರೆಕ್ಕೆನಲ್ಲಿ ಔಚಿ ಇಟ್ಕೊಂಡಿರುತ್ತೆ ಮರಿಗಳನ್ನ 2-3 ವಾರ. ಅದೇ ರೀತಿ ಇಲ್ಲಿ ನಾವು ಕೃತಕವಾಗಿ ಮರಿ ಮಾಡಿದಂಥ ಮರಿಗಳನ್ನ ನಾವು ಒಂದು ಕೃತಕ ಕಾವನ್ನು ಕೊಡಬೇಕಾಗುತ್ತೆ. ಈ ಕೋಳಿ ಮರಿಗಳು ಮೊದಲ 3-4 ವಾರಗಳವರೆಗೆ ತಮ್ಮ ದೇಹದ ಉಷ್ಣತೆನ ಸಮಸ್ಥಿತಿಯಲ್ಲಿಡುವಂಥ ಸಾಮರ್ಥ್ಯ ಹೊಂದಿರಲ್ಲ, ಮೇಂಟೈನ್ ಮಾಡುವಂಥ ಇರಲ್ಲ ಬಾಡಿ ಟೆಂಪರೇಚರ್ನ. ಸೊ ಈ ಅವಧಿಯಲ್ಲಿ ಅವುಗಳಿಗೆ ಕೃತಕವಾಗಿ ಶಾಖನ ನಾವು ಕೊಡಬೇಕಾಗುತ್ತೆ. ಒಂದು ಅನೇಕಾರು ಬಗೆಯ ಇದರಲ್ಲಿದೆ. ವಿದ್ಯುತ್ ಬಲ್ಬು ಮತ್ತು ಬಿಸಿ ಬುಟ್ಟಿ, ಕೆನೋಪಿ ಉಪಯೋಗಿಸಿ ಕೊಡ್ತಾರೆ. ವರ್ಣಾತೀತ ಬಲ್ಬ್ ಉಪಯೋಗಿಸಿ, ಅಂದರೆ ಇನ್ಫ್ರಾರೆಡ್ ಬಲ್ಬ್ಸ್ನ ಉಪಯೋಗಿಸಿ ಕೊಡ್ತಾರೆ. ಮತ್ತು ಈಗ ಸೌದೆ ಕಟ್ಟಿಗೆಗಳಲ್ಲೇ ಕೊಡ್ತಾ ಇದ್ದಾರೆ ರೈತರು. ಇದು ತುಂಬ ಪ್ರಖ್ಯಾತಿ ಆಗ್ತಾ ಇದೆ ಇತ್ತೀಚೆಗೆ. ಇದು ನಾವು ಕೊಡಬೇಕಾದ್ರೆ ಪ್ರತಿ 250 ಕೋಳಿಗಳಿಗೆ ಮಾಮೂಲಿ ನಾವು ಬಲ್ಬಲ್ಲಿ ಕೊಡ್ತೀವಿ ಅಂದರೆ 3-4 ಬಲ್ಬ್ ಬೇಕಾಗುತ್ತೆ. ಮತ್ತು ವರ್ಣಾತೀತ ಇನ್ಫ್ರಾರೆಡ್ ಬಲ್ಬ್ಸ್ ಆದರೆ 2 ಬಲ್ಬ್ ಬೇಕಾಗುತ್ತೆ 250 ಕೋಳಿ ಮರಿಗಳಿಗೆ. ಸೊ ಈ ಥರ ಕೋಳಿ ಮರಿಗಳನ್ನು ಶಾಖದ ಮೂಲದಿಂದ ದೂರ ಹೋಗದಾಗೆ ಒಂದು 18 ಇಂಚ್ ಎತ್ತರದ ಈ ಮರಿ ತಡೆಗಳು, ಚಿಕ್ ಗಾರ್ಡ್ ಅಂತ ಹೇಳ್ತೀವಿ, ಅದನ್ನ ಇಡಬೇಕಾಗತ್ತೆ. ಅಥವಾ ಈ ತಗಡು ಅಥವಾ ರೆಟ್ಟಿನಿಂದ ಆದರೂ ಇದನ್ನ ಮಾಡ್ಕೋಬೋದು. ಬಿಸಿಲು ಹೆಚ್ಚಾಗಿರೋ ಈ ಪ್ರದೇಶದಲ್ಲಿ 18 ಅಂಗುಲ ಎತ್ತರದಂತೆ
ಈ ಜಾಲರಿಯ ಮರಿ ತಡೆಗಳನ್ನು ಸಹ ನಾವು ಉಪಯೋಗಿಸ್ಬೋದು. ಅದು ಈ ಮರಿಗಳಿಗೆ ನಾವೇನಪ್ಪ ಅಂತ ಅಂದರೆ ಆದಷ್ಟು 1ನೇ ವಾರ ಒಂದು 95 ಡಿಗ್ರಿ ಫ್ಯಾರ್ನೆಟ್ 95 ಡಿಗ್ರಿ ಫ್ಯಾರ್ನೆಟ್ ಅಷ್ಟು ನಾವು ಶಾಖ ಕೊಡಬೇಕಾಗುತ್ತೆ. ಮತ್ತು ಪ್ರತಿ ವಾರಕ್ಕೆ 5 ಡಿಗ್ರಿ ಫ್ಯಾರ್ನೆಟ್ ಅಷ್ಟು ಕಡಿಮೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಂದರೆ 2ನೇ ವಾರ 90 ಡಿಗ್ರಿ ಫ್ಯಾರ್ನೆಟ್, 3ನೇ ವಾರ 85 ಡಿಗ್ರಿ ಫ್ಯಾರ್ನೆಟ್, 4ನೇ ವಾರ ಒಂದು 80 ಡಿಗ್ರಿ ಫ್ಯಾರ್ನೆಟ್, ಈ ಥರ ಮಾಡ್ಕೊಂಡು ಹೋಗಿ ಶಾಖ ಕೊಡೋದು ಅತಿ ಮುಖ್ಯವಾದ್ದು. ಕೋಳಿ ಸಾಕಾಣಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜೈವಿಕ ಸಂರಕ್ಷಣೆಯನ್ನು ಹೇಗೆ ನೀಡಬೇಕು? ಈಗ ನೋಡಿ, ಲಾಭದಾಯಕ ಕೋಳಿ ಸಾಕಾಣಿಕೆ ಮಾಡಲು ಪ್ರತಿಯೊಬ್ಬ ರೈತನು ಅತ್ಯವಶ್ಯಕವಾಗಿ ಪಾಲಿಸಬೇಕಾದ್ದು ಅಂದರೆ ಈ ಜೈವಿಕ ಸಂರಕ್ಷಣೆ ಕ್ರಮ, ಬಯೋಸೆಕ್ಯೂರಿಟಿ ಅಂತ ನಾವೇನು ಹೇಳ್ತೀವಲ್ಲ, ಇದು ಏನು ಮಾಡಬೇಕು? ಮೊದಲನೇದಾಗಿ ನಾವು ತಿಳ್ಕೊಂಡಿರಬೇಕು, ಸಂಬಂಧಪಡದ ಜನ, ಪ್ರಾಣಿ, ಪಕ್ಷಿಗಳು ಒಳಗೆ ಬರದಂಗೆ ನಾವು ಕೋಳಿ ಮನೆ ಸುತ್ತ ಗೋಡೆ ಅಥವಾ ಮುಳ್ಳು ಬೇಲಿನ ಹಾಕೊಂಡಿದ್ರೆ ಒಳ್ಳೆಯದು. ಮತ್ತು ಕೋಳಿ ಮನೆ ಬಾಗಿಲಲ್ಲಿ ಕಾಲು ಮತ್ತು ಈ ಪಾದರಕ್ಷೆಗಳನ್ನು ಒಳಗಡೆ ಹೋಗ್ಬೇಕಾದ್ರೆ ಅದನ್ನು ಅದನ್ನು ಕ್ರಿಮಿನಾಶಕ ದ್ರಾವಣದಲ್ಲಿ ಅದ್ದಿ ಕಾಲರ್ಸು ಅಂತ ಹೇಳ್ತೀವಿ, ಅದ್ದಿ ನಾವು ಒಳಗಡೆ ಹೋಗ್ಬೇಕಾಗತ್ತೆ. ನಾವು ಆದಷ್ಟು ಈ ಸಂದರ್ಶಕರು ಅಂದರೆ ವಿಸಿಟರ್ಸ್ ಇರ್ತಾರಲ್ಲ, ಸುಮ್ಮನೆ ಬರ್ತಾ ಇರ್ತಾರೆ, ಅವ್ರನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಒಳಗಡೆ ಹೋಗ್ದಾಗೆ. ಮತ್ತು ಇನ್ನು ಕೋಳಿ ಮರಿ, ಮೇವು ಮತ್ತು ಇತರೆ ಅವಶ್ಯಕ ವಸ್ತುಗಳು ತರುವಂಥ ವಾಹನಗಳನ್ನು ಸಾಕಣೆ ಕೇಂದ್ರದಿಂದ ಹೊರಗಡೆನೇ ನಿಲ್ಲಿಸಿ ಮತ್ತು ಅದರ ಕೇಂದ್ರದೊಳಗೆ ಪ್ರವೇಶಿಸುವ ಮೊದಲು ಕ್ರಿಮಿನಾಶಕನ ಸಂಪಡಿಸಿ ನಾವು ಒಳಗಡೆ ಬಿಟ್ಕೋಬೇಕಾಗುತ್ತೆ. ಮತ್ತು ಇನ್ನು ಕೋಳಿ ಮಾರಾಟಗಾರನ ವಾಹನ ಇರ್ಬೋದು, ಈಗ ಮಾರ್ಕೆಟಿಂಗ್ ನಾವು ಕೋಳಿನ ಹೊರಗಡೆ ಸಾಗಿಸ್ಬೇಕಾದ್ರೆ ಅದು ಬರ್ಬೋದು, ಮತ್ತು ಬುಟ್ಟಿಗಳು ಬರ್ತಾ ಇರುತ್ತೆ. ಈ ಎಲ್ಲದೂ ರೋಗಾಣು ಮತ್ತು ಸೋಂಕು ತಗೊಂಬರುವಂತ ಸಾಧ್ಯತೆ ಇರುತ್ತೆ. ಇಂಥದನ್ನ ನಾವು ಕೋಳಿ ಸಾಕಾಣಿಕೆ ಕೇಂದ್ರದ ಒಳಗಡೆ ಬಿಡದಲ್ಲೇ ಇರೋದೇನೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕೋಳಿಗಳು ಏನಾದರೂ ಸತ್ತರೆ ಅವುಗಳನ್ನು ಹತ್ತಿರದ ಈ ಪೋಸ್ಟ್ ಮಾರ್ಟಮ್ ಪ್ರಯೋಗಾಲಯಕ್ಕೆ ತಗೊಂಡು ಹೋಗ್ಬಿಟ್ಟು ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗುತ್ತೆ. ಮತ್ತು ಪಶುವೈದ್ಯರಲ್ಲಿಗೆ ಆದ್ರೂ ಕೊಂಡೊಯ್ದು ಪರೀಕ್ಷಿಸಿ ಸೂಕ್ತ ಸಲಹೆಯನ್ನು ನಾವು ಪಡ್ಕೋಬೇಕಾಗುತ್ತೆ. ಮತ್ತು ಇನ್ನು ಕೋಳಿ ಮನೆ ಮತ್ತು ಸುತ್ತಲಿನ ಪರಿಸರದಲ್ಲಿ ಆದಷ್ಟು ನಾವು ಸ್ವಚ್ಛತೆಯನ್ನು ಪಾಲಿಸ್ಕೊಂಡು ಸೂಕ್ತ ಪರಿಣಾಮಕಾರಿ ಕ್ರಿಮಿನಾಶಕ ಔಷಧಿಗಳನ್ನು ಸಿಂಪಡಿಸ್ತಾ ಹೋಗೋದು ತುಂಬ ಒಳ್ಳೆಯದು. ಈ ಕೋಳಿ ಸಾಕಾಣಿಕೆಯಲ್ಲಿ ರೋಗಗಳು ಕೂಡ ಯಥೇಚ್ಛವಾಗಿ ಬರುತ್ತೆ. ಈ ನಿಟ್ಟಿನಲ್ಲಿ ಕೋಳಿಗಳಿಗೆ ಬರ್ತಕ್ಕಂಥ ರೋಗಗಳನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ತಾವು ಹೇಳಿದಾಗೆ ಕೋಳಿಗಳಲ್ಲಿ ಅಂದರೆ ರೋಗಗಳು ಖಂಡಿತವಾಗ್ಲೂ ಜಾಸ್ತಿ, ಅನೇಕಾರು ರೋಗಗಳು, ಅತಿ ಸೂಕ್ಷ್ಮಾಣು ವೈರಸ್ ಇಂದ ಬರೋ ರೋಗಗಳನ್ನೇ ಹೆಚ್ಚಾಗಿ ಇರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದು ಅತಿ ಮುಖ್ಯವಾದ್ದು. ಮೊದಲನೇದಾಗಿ ನಾವು ಆರೋಗ್ಯಕರ ಮತ್ತು ಉತ್ತಮ ರೋಗ ನಿರೋಧಕ ಶಕ್ತಿ ಉಳ್ಳ ಕೋಳಿ ಸಾಕಾಣಿಕೆ ಕೇಂದ್ರದಿಂದಲೇ ಮರಿಗಳನ್ನು ನಾವು ತರೋದಕ್ಕೆ ನೋಡಬೇಕು. ಸಾಮಾನ್ಯವಾಗಿ ಸಾಧ್ಯವಾದ ಮಟ್ಟಿಗೆ ಸಮೀಪದ ಮರಿ ಮಾಡುವಂಥ ಕೇಂದ್ರಗಳನ್ನು ಮರಿಗಳನ್ನು ತಂದರೆ ಒಳ್ಳೆಯದು. ಮರಿಗಳನ್ನು ಪರ್ಚೇಸ್ ಮಾಡೋದಕ್ಕೆ ಮೊದಲು ಆ ಕೇಂದ್ರದಿಂದ ಮರಿಗಳ ಪೇರೆಂಟ್ ಸ್ಟಾಕ್, ತಂದೆ ತಾಯಿಗಳಿಗೆ ರೋಗರಹಿತವಾಗಿದ್ದಾವೆ ಅಂತ ತಿಳ್ಕೊಬೋದು. ಇದು ಹೇಗಪ್ಪ ಅಂತಂದರೆ ಒಳ್ಳೆ ಕಂಪ್ನಿಯಿಂದ ತೊಗೊಂಡ್ರೆ ನಾವು ಖಂಡಿತವಾಗ್ಲೂ ಇದನ್ನೆಲ್ಲ ಪಾಲಿಸಿರ್ತಾರೆ, ವ್ಯಾಕ್ಸಿನೇಷನ್ ಶೆಡ್ಯೂಲ್ ಎಲ್ಲ ಪೇರೆಂಟ್ ಸ್ಟಾಕಲ್ಲಿ ಅಂತ ಅರ್ಥ. ಮತ್ತು ಇನ್ನು ಮರಿಗಳು, ದೊಡ್ಡ ಕೋಳಿಗಳಿಗೆ ರೋಗ ಬರದಂಗೆ ವ್ಯಾಕ್ಸಿನ್ ಆಗ್ತಾ ಕಾಲಕ್ಕೆ ಏನು ರೆಕಮೆಂಡೇಶನ್ ಇದೆಯೋ ಅದನ್ನು ವ್ಯಾಕ್ಸಿನ್ ಹಾಕ್ಕೊಂತ ಹೋಗ್ಬೇಕಾಗುತ್ತೆ. ಮತ್ತು ಸಂದರ್ಶಕರು, ವಿಸಿಟರ್ಸ್ನ ನಾನು ಈಗಾಗಲೇ ಹೇಳಿದಾಗೆ ಆದಷ್ಟು ಒಳಗಡೆ ಬಿಡದಲ್ಲೇ ಇರೋದು ತುಂಬ ಮುಖ್ಯ. ಮತ್ತು ಪ್ರತಿ ಕೋಳಿ ಮನೆ ಬಾಗಿಲಲ್ಲಿ ನಾನು ಈಗ ಹೇಳಿದಾಗೆ ನೀರು ತುಂಬಿದ ತೊಟ್ಟಿ ಇಟ್ಟು ಅದರೊಳಗಡೆ ಮನೆಯೊಳಗೆ ಹೋಗ್ಬೇಕಾದ್ರೆ ಕಾಲು ಒರೆಸಿ ಅದರಲ್ಲಿ ಕಾಲಿಟ್ಟು ಹೋಗೋದು ಅತಿ ಮುಖ್ಯವಾದ್ದು. ಮತ್ತು ಕೋಳಿ ಮನೆಯಲ್ಲಿ ನಾನು ದಪ್ಪಸತ್ತೆ ಅಂತ ಹೇಳಿದೆ, ಲಿಟ್ಟರ್ ಅಂತ, ಅದು ನೀರು ಚೆಲ್ಲಿ ನೆನೆದಾಗಿ ನೋಡ್ಕೋಬೇಕು. ಇಲ್ಲಾಂದರೆ ಅದು ಕೇಕ್ ಥರ ಆಗುತ್ತೆ, ಅದ್ರ ಮಧ್ಯ ಪ್ರೋಟೋಜೋವಾ ಕಾಕ್ಸಿಡಿಯೋಸಿಸ್ ಅಂತ ಒಂದು ಇದು ಬೆಳೆಯೋದು ಎಲ್ಲ ಚಾನ್ಸಸ್ ಇರುತ್ತೆ. ಮತ್ತು ಕೋಳಿ ಮನೆ ಆವರಣದಲ್ಲಿ ಆದಷ್ಟು ಕ್ರಿಮಿನಾಶಕ ಔಷಧಿನ ಸಿಂಪಡಿಸಿ ಶುಚಿಯಾಗಿಡಬೇಕು. ಮತ್ತು ಯಾವಾಗಲೂ ಸದಾ ಸಮತೋಲನ ಆಹಾರ ಮತ್ತು ಶುಚಿಯಾದ ನೀರು ಒದಗಿಸ್ಬೇಕು. ಯಾಕೆಂದರೆ ಇದೇನೆ ಅವಕ್ಕೆ ಏನಾದರೂ ರೋಗ ನಿರೋಧಕ ಶಕ್ತಿ ಕೊಡೋದು, ಅದ್ರ ಕಡೆ ಗಮನ ಹರಿಸ್ಬೇಕು. ಕೋಳಿಗಳನ್ನು ಕಡಿಮೆ ಸ್ಥಳಾವಕಾಶದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಸಾಕಬಾರ್ದು. ಈಗ 1 ಸ್ಕ್ವೇರ್ ಫೀಟ್ ಪರ್ ಬರ್ಡ್ ಅಂತ ಬ್ರಾಯ್ಲರ್ಗೆ ಹೇಳಿದ್ರೆ, ಈಗ ಎಲ್ಲ 1000 ಸ್ಕ್ವೇರ್ ಫೀಟ್ ಜಾಗದಲ್ಲಿ 900 ಕೋಳಿ ಸಾಕ್ಬೋದು ಅಂತ ಇದ್ರೆ 1500 ಕೋಳಿ ಸಾಕೋದು ಹಿಂಗೆ ಮಾಡ್ಬೋದು. ಓವರ್ ಕ್ರೌಡಿಂಗ್ ಆದಾಗ ಸ್ಟ್ರೆಸ್ ಆಗುತ್ತೆ, ಮತ್ತು ಅವಕ್ಕೆ ರೋಗಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸತ್ತ ಎಲ್ಲ ಕೋಳಿಗಳನ್ನು ಆದಷ್ಟು ಸುಡಬೇಕು, ಇಲ್ಲ ಅಂದರೆ ಭೂಮಿನಲ್ಲಿ ಆಳವಾಗಿ ಉಳ್ಬೇಕು ಪೋಸ್ಟ್ ಮಾರ್ಟಮ್ ಆದ ನಂತರ. ಸಾಮಾನ್ಯವಾಗಿ ರೋಗಗಳು ಹೆಚ್ಚಿಗೆ ಬರೋದ್ರಿಂದ ಇದಕ್ಕೆ ಲಸಿಕಾ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಯಾವಾಗ ಯಾವ ಲಸಿಕೆಯನ್ನು ನೀಡುವಂಥದ್ದು ಸೂಕ್ತ? ಈಗ ನೋಡಿ, ನಾನು ಹೇಳ್ದಾಗೆ ಕೋಳಿಗಳಲ್ಲಿ ಸುಮಾರು ರೋಗಗಳು ಬರ್ತವೆ, ಅದರಲ್ಲಿ ಅತಿ ಸೂಕ್ಷ್ಮಾಣು ವೈರಸ್ ರೋಗಗಳೇ ಜಾಸ್ತಿ. ಅಂಥದ್ರಲ್ಲಿ ನಾವು ಎಲ್ಲ ರೋಗಗಳಿಗೂ ಅವಕ್ಕೆ ಲಸಿಕೆ ಹಾಕಿಸ್ಬೇಕು ಅಂತ ಏನಿಲ್ಲ. ನಮ್ಮ ಸ್ಥಳೀಯವಾಗಿ ಸುತ್ತಮುತ್ತಲಲ್ಲಿ ಕಂಡು ಬಂದಿರುವಂಥ ರೋಗಗಳು, ಇಂಥ ರೋಗಗಳು ಈ
ಒಂದು ಸ್ಥಳದಲ್ಲಿ ಕಂಡು ಬಂದಿದೆ, ಹಿಂದೆ ಔಟ್ ಬ್ರೇಕ್ ಇತ್ತು ಅಂತ ನಮಗೇನಾದರೂ ಮಾಹಿತಿಗಳು ಇತ್ತು ಅಂದರೆ ಅಂಥ ರೋಗಗಳಿಗೆ ನಾವು ಲಸಿಕೆನ ಹಾಕ್ಸ್ಬೇಕಾಗುತ್ತೆ. ಈಗ ಮಾಂಸದ ಕೋಳಿಗಳಲ್ಲಿ ಮೊದಲನೇ ದಿನ ಯಾಚರಿನಲ್ಲೇ ಮೆರೆಕ್ಸ್ ರೋಗದ ಲಸಿಕೆನ ಹಾಕಿ ಕಳಿಸಿರ್ತಾರೆ. ಹಾಗೆ ರೈತರು 7ನೇ ದಿನದಲ್ಲಿ ಕೊಕ್ಕರೆ ರೋಗ, 10ರಿಂದ 12ನೇ ದಿನದಲ್ಲಿ ಗುಂಬರು IBD ಅಂತ ಹೇಳ್ತೀವಿ ಅದರ ರೋಗ, ಮತ್ತು 28ನೇ ದಿನ ಕೊಕ್ಕರೆ ರೋಗದ ಲಸಿಕೆನ, ಒಬ್ಬೊಬ್ಬರು ಗುಂಬರೋ ರೋಗ IBDನ 21ನೇ ದಿನಕ್ಕೂ ರಿಪೀಟ್ ಮಾಡ್ತಾರೆ. ಬ್ರಾಯ್ಲರ್ ಕೋಳಿಗೆ ಇಷ್ಟು ಸಾಕಾಗುತ್ತೆ, ಯಾಕೆಂದರೆ 38ರಿಂದ 42 ದಿನದಲ್ಲೇ ಅದು ಮಾರುಕಟ್ಟೆಗೆ ಹೊರಟೋಗುತ್ತೆ. ಇನ್ನು ಮುಂದುವರೆದ ಈ ಮೊಟ್ಟೆ ಕೋಳಿಗಳಲ್ಲಿ ನಾವು 28ನೇ ದಿನದಲ್ಲಿ ಕೊಕ್ಕರೆ ರೋಗದ್ದು ಆದಮೇಲೆ 5ರಿಂದ 6ನೇ ವಾರದಲ್ಲಿ ಕೊಕ್ಕರೆ ರೋಗದ್ದು, 7ರಿಂದ 8ನೇ ವಾರದಲ್ಲಿ ಕೋಳಿ ಸಿಡುಬು, ಮತ್ತೆ 10ರಿಂದ 12ನೇ ವಾರಕ್ಕೆ ಕೊಕ್ಕರೆ ರೋಗ, ಮತ್ತೆ 18ನೇ ವಾರಕ್ಕೆ ಕೊಕ್ಕರೆ ರೋಗ, ಮತ್ತೆ 40ನೇ ವಾರಕ್ಕೆ ಕೊಕ್ಕರೆ ರೋಗದ ಲಸಿಕೆಗಳನ್ನ ಏನು ವೈಜ್ಞಾನಿಕವಾಗಿ ಸಲಹೆ ಇದೆಯೋ ಅದನ್ನ ನೋಡಿ ನಾವು ಅನುಸರಿಸಬೇಕಾಗುತ್ತೆ. ಮಾರುಕಟ್ಟೆ ಮತ್ತೆ ಮಾರುಕಟ್ಟೆ ತಂತ್ರಗಳು ಮತ್ತೆ ಮಾರುಕಟ್ಟೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಕೂಡ ಬರುತ್ತೆ. ಇದನ್ನ ಹೇಗೆ ನಿರ್ವಹಣೆ ಮಾಡುವಂಥದ್ದು? ಈಗ ನೋಡಿ, ವಿವಿಧ ರೀತಿಯ ಕೋಳಿ ಮತ್ತು ಕೋಳಿ ಉತ್ಪನ್ನಗಳ ಮಾರುಕಟ್ಟೆ ಪ್ರಕ್ರಿಯೆ ತುಂಬ ಸುಲಭ ಆಗಿದೆ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಏಕೆಂದರೆ ಅವುಗಳಿಗೆ ಜಾಗತಿಕವಾಗಿ ಭಾರಿ ಬೇಡಿಕೆ ಇದೆ. ಮತ್ತು ನಮ್ಮ ಹತ್ತಿರದ ಸ್ಥಳೀಯ ಮಾರುಕಟ್ಟೆ ಮತ್ತು ದೊಡ್ಡ ಸೂಪರ್ ಮಾರ್ಕೆಟ್ಗಳಲ್ಲೂ ರೈತರು ಉತ್ಪನ್ನಗಳನ್ನು ಸುಲಭವಾಗಿ ಮಾರಾಟ ಮಾಡ್ಬೋದು. ಮತ್ತು ಮಾರುಕಟ್ಟೆ ಅನ್ನೋದು ಒಂದು ಉತ್ಪನ್ನವನ್ನು ಅಂತಿಮ ಬಳಕೆದಾರರಿಗೆ ಅಂದರೆ ಕನ್ಸ್ಯೂಮರ್ಸ್ಗೆ ಕೊಂಡೊಯ್ಯೋ ಪ್ರಕ್ರಿಯೆ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಮತ್ತು ವಾಣಿಜ್ಯೀಕರಣ, ಈ ಕಮರ್ಷಿಯಲೈಸೇಷನ್ ಸಲುವಾಗಿ ಮಾರುಕಟ್ಟೆ ಸೌಲಭ್ಯ ಕೋಳಿ ಉತ್ಪಾದಕರ ಜ್ಞಾನ ಮತ್ತು ಅವರಲ್ಲಿರುವಂಥ ಕೌಶಲ್ಯದ ಮೇಲೆ ಇದು ಕೂಡಿದೆ ಅಂತ ಹೇಳ್ಬೋದು. ಮತ್ತು ಮಾರುಕಟ್ಟೆ ತಂತ್ರಗಳನ್ನು ಅನುಸರಿಸಬೇಕಾಗುತ್ತೆ ಇದರಲ್ಲಿ. ಕೋಳಿ ಸಾಕಾಣಿಕೆನಲ್ಲಿ ಒಂದು ಈಗಾಗಲೇ ಹೇಳಿದಾಗೆ ಗುತ್ತಿಗೆ ವ್ಯಾಪಾರೋದ್ಯಮ ಅಂದರೆ ಗ್ರಾಮೀಣ ಉತ್ಪಾದಕರು ಮತ್ತು ನಗರ ಮಾರುಕಟ್ಟೆ ಜೊತೆ ಸೇರಿ ಇದು ಗುತ್ತಿಗೆ ಉದ್ಯಮ ಇದು ಮಾಡೋದು. ಪೂರ್ವ ನಿಗದಿತ ಬೆಳೆಗಳು ಮತ್ತು ಗುಣಮಟ್ಟದ ಭರವಸೆಯನ್ನು ಈ ಉದ್ಯಮ ನೀಡುತ್ತೆ. ಮತ್ತು ಫಾರ್ಮ್ ಗೇಟ್ ಮಾರ್ಕೆಟಿಂಗ್ ಅಂದರೆ ಅರೆ ವಾಣಿಜ್ಯ ಕೋಳಿ ಸಾಕಾಣೆಗಾರರು ಮಾರಾಟ ಮಾಡುವಂಥ ಹೆಚ್ಚಿನ ಉತ್ಪನ್ನಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತವೆ ಇದು. ಮತ್ತು ಉತ್ಪನ್ನಗಳನ್ನು ಆಯ್ಕೆ ಮಾಡಲು ವ್ಯಾಪಾರಿಗಳು ಏನು ಮಾಡ್ತಾರೆ, ಹೆಚ್ಚಿನ ದೂರವನ್ನು ಕ್ರಮಿಸಬೇಕಾಗಿಲ್ಲ. ಯಾವುದೇ ಸಾರಿಗೆ ವೆಚ್ಚವಿಲ್ಲದ ಕಾರಣ ಬೆಲೆಗಳನ್ನು ಸಮಂಜಸವಾಗುತ್ತೆ ಮತ್ತು ವಹಿವಾಟು ವೆಚ್ಚ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು ರೈತ ಸಂಘಟನೆಗಳು ಸುಮಾರು ಇದ್ದಾವೆ. ಇದರಿಂದ ಆಗೋ ಸಹ ರೈತ ಗುಂಪುಗಳು ಮತ್ತು ವ್ಯಾಪಾರಿಗಳ ನಡುವಿನ ಈ ಮಾರುಕಟ್ಟೆ ಸಂಪರ್ಕ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಮತ್ತು ಮಾರುಕಟ್ಟೆ ಸವಾಲುಗಳು ಇದ್ದೇ ಇದೆ. ಏರಿಳಿತ ಮಾರುಕಟ್ಟೆ ಬೇಡಿಕೆಗಳು ಒಂದು ಸಮಯದಲ್ಲಿ ಕಡಿಮೆ ಆಗುತ್ತೆ, ಅದನ್ನು ನೋಡ್ಕೊಂಡು ಸ್ಟಡಿ ಮಾಡಿ ನಾವು ಒಂದು ಬ್ಯಾಚ್ಗಳನ್ನು ಹಾಕೋದನ್ನು ಕಲ್ತ್ಕೋಬೇಕಾಗುತ್ತೆ. ಮತ್ತು ಕಳಪೆ ಮಾರುಕಟ್ಟೆ ಮೂಲ ಸೌಕರ್ಯ, ನಿಮಗೆ ಗೊತ್ತೇ ಇದೆ, ವಿದ್ಯುತ್ ಕೊರತೆ, ಫ್ರೋಜನ್ ಸೆಂಟರ್ಸ್ ಅಂದರೆ ಶೈತ್ಯಾಗಾರದ ವ್ಯವಸ್ಥೆ ಇಲ್ದಲೇ ಇರೋದು, ಮತ್ತೆ ಅಸಮರ್ಪಕ ಸಾಲ ಸೌಲಭ್ಯಗಳು. ಅಂದರೆ ಅನೇಕ ಹಣಕಾಸು ಸಂಸ್ಥೆಗಳು ಕೋಳಿ ಸಾಕಾಣಿಕೆ ಅಂದರೆ ಹೆಚ್ಚಿನ ಅಪಾಯ ಅಂತ ಹೇಳಿ ಪರಿಗಣಿಸಿ ಸಾಲನೆ ಕೊಡದಲ್ಲೇ ಇರೋದು ಹಿಂದೇಟು ಹಾಕುವಂಥ ಸಮಸ್ಯೆಗಳು. ಮತ್ತು ಸಂಸ್ಕರಣಾ ಸೌಲಭ್ಯದ ಲಭ್ಯತೆ ತುಂಬ ಕಡಿಮೆ ಇರುವಂಥದ್ದು. ಸೊ ಇದೆಲ್ಲ ಒಂದು ಮಾರುಕಟ್ಟೆ ಸವಾಲುಗಳು ಅಂತ ಹೇಳ್ಬೋದು. ಇನ್ನು ಈ ಕೋಳಿ ಉದ್ಯಮದ ಮುಂದಿನ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಹೇಗಿರುತ್ತೆ ಅಂತೀರಿ? ಖಂಡಿತವಾಗ್ಲೂ ಈಗಾಗಲೇ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. 8-10% ಅಷ್ಟು, ಕೆಲವೊಮ್ಮೆ 14-15% ಅಷ್ಟು ನಮ್ಮ ಬೆಳವಣಿಗೆ ಪ್ರತಿ ವರ್ಷ ದಾಖಲಾಗ್ತಾ ಇದೆ ಅನ್ನೋದು ಗೊತ್ತೇ ಇದೆ. ಈ ಮುಂದಿನ ಬೆಳವಣಿಗೆ ಅಭಿವೃದ್ಧಿ ಅಂದಾಗ ಹೆಚ್ಚುತ್ತಿರುವಂಥ ಜನಸಂಖ್ಯೆ ಗೊತ್ತಿರೋ ವಿಷಯ. ಈ ಹೆಚ್ಚು ಜನರು ಮಾಂಸಕ್ಕಾಗಿ ಬದಲಾಗ್ತಾ ಇರೋದನ್ನು ನಮಗೆ ಗೊತ್ತೇ ಇದೆ. ಮತ್ತು ವಿಶ್ವದ ಮಾರುಕಟ್ಟೆಯಲ್ಲಿ ಏರ್ತಾ ಇರುವಂಥ ಬೇಡಿಕೆ ಕೋಳಿ ಉತ್ಪನ್ನಗಳಿಗೆ, ಮೊಟ್ಟೆ ಇರ್ಬೋದು, ಕೋಳಿ ಮಾಂಸಕ್ಕೋಸ್ಕರ. ಮತ್ತು ಮುಂದುವರಿದ ದೇಶಗಳಲ್ಲಿ ಹೆಚ್ಚುತ್ತಿರುವಂಥ ಪ್ರಾಣಿ ದಯಾ ನಿಯಮಗಳು. ಈಗ ನಾನು ಹೇಳಿದೆ ಕೇಜ್ ಸಿಸ್ಟಮ್ ಅಂತ ಹೇಳಿ, ಕೇಜಲ್ಲಿ ಸಾಕುವಾಗಿಲ್ಲ ಅಂತ ಪ್ರಾಣಿ ದಯಾ ಸಂಘದವರು ಪ್ರೊಟೆಸ್ಟ್ ಮಾಡಿ ಅವರು ಎಲ್ಲ ಬಯಲು ಸೀಮೆ ಪದ್ಧತಿಗೆ ಹೋಗ್ತಾ ಇರೋದು, ಇಲ್ಲಾಂದರೆ ಮತ್ತೊಂದು ಪದ್ಧತಿಗೆ ಹೋಗ್ತಾ ಇರೋದು ಒಂದು ಕಾರಣ. ಮತ್ತು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಆಹಾರ ಭದ್ರತೆ ಮತ್ತು ಆರ್ಥಿಕತೆನ ವೃದ್ಧಿ ಆಗ್ತಾ ಇರೋದು ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಫಾರ್ಮಿಂಗ್ ಇಂದ. ಮತ್ತು ಸಾವಯವ ಮಾಂಸ ಮತ್ತು ಮೊಟ್ಟೆ ಬೇಡಿಕೆ ನಿಮಗೆ ಗೊತ್ತೇ ಇದೆ. ಈಗ ನಾಟಿ ಕೋಳಿಗೆ ಎಷ್ಟು ಬೇಡಿಕೆ ಇದೆ, ಸಾವಯವ ಆರ್ಗ್ಯಾನಿಕ್ ಅಂತ ಹೇಳಿ ಸಾಕಾಣಿಕೆಯಲ್ಲಿ, ಇದರಲ್ಲಿ ಆರ್ಗ್ಯಾನಿಕ್ ಅಂತ ಹೇಳಿ ಹೆಚ್ಚು ಬೇಡಿಕೆ ಇದೆ ಮಾರುಕಟ್ಟೆನಲ್ಲಿ. ಮತ್ತು ಮನೆ ಬಾಗಿಲಿಗೆ ಮಾಂಸ ಮತ್ತು ಮೊಟ್ಟೆ ಸರಬರಾಜು ಈಗ ಆಲ್ರೆಡಿ ಆಗ್ತಾ ಇರೋದು, ಇದು ಒಂದು ಬೆಳವಣಿಗೆ. ಮತ್ತು ರೆಡಿ ಟು ಕುಕ್ ಅಂದರೆ ಅಡುಗೆಗೆ ಸಿದ್ಧಪಡಿಸುವಂಥ ಮಾಂಸ ಮತ್ತು ಮೊಟ್ಟೆ ಸರಬರಾಜು, ಇದೆಲ್ಲದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಮಾಣ ಆಗೋದನ್ನು ನಾವು ನೋಡ್ಬೋದು. ಅಂತಂದ್ರೆ ಬೆಳವಣಿಗೆಗೆ ಒಳ್ಳೆ ಅವಕಾಶಗಳಿದಾವೆ ಅಂತ ಹೇಳಿ ನಾವು ಅಂದ್ಕೋಬಹುದು. ಹೌದು. ವೈಜ್ಞಾನಿಕ ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಾನು ಡೀನ್ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ, ನನ್ನ
ದೂರವಾಣಿ ಸಂಖ್ಯೆ 944 844 3279. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 944 844 3279. ಒಳ್ಳೆಯದು ಡಾಕ್ಟರ್ ನಟರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಕೋಳಿ ಸಾಕಾಣಿಕೆ ಅಂತ ಅಂದರೆ ಏನು, ಹೇಗೆ ಸಾಕ್ತಕ್ಕಂಥದ್ದು, ವೈಜ್ಞಾನಿಕ ಕೋಳಿ ಸಾಕಾಣಿಕೆಯನ್ನು ಅನುಸರಿಸಿದಾಗ ನಾವು ಹೇಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವೈಜ್ಞಾನಿಕ ಕೋಳಿ ಸಾಕಾಣಿಕೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ OR ನಟರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ BP ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು.